ಇವತ್ತು ಮದುವೆ ಅಂದರೆ ಏನಂತ ಸ್ವಲ್ಪ ಅದರ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಸಿಗ್ತದೆ. ಮದುವೆ ಎಂಬುದು ಗಂಡ ಹೆಂಡತಿಯರ ಸಂಬಂಧ. ಅದಕ್ಕೆ ಮದುವೆ ಆದ ನಂತರ ಹನಿಮೂನಿಗೆ ಹೋಗ್ತಾರೆ. ಈ ಹನಿಮೂನ್ ಎಂಬ ಪದ ಹೇಗೆ ಬಂದಿದೆ ಅಂತ ನನ್ನ ವಿಡಿಯೋದಲ್ಲಿ ನೀವು ನೋಡಿರಬಹುದು. ಹನಿಮೂನ್ ಎಂಬ ಪದದ ಗುಟ್ಟು ಹೇಗಾಯಿತು ಗೊತ್ತೇ? ಸುಮಾರು 8ನೇ ಶತಮಾನದಲ್ಲಿ ಯುರೋಪಿನಲ್ಲಿದ್ದ ನಾರ್ಸ್ ಧರ್ಮದಲ್ಲಿ ಒಂದು ಪದ್ಧತಿ ಇತ್ತು. ಅದರಲ್ಲಿ ಮದುವೆಯಾದ ಹೊಸ ಜೋಡಿಗಳಿಗೆ 1 ತಿಂಗಳ ಕಾಲ ಜೇನು ಜೇನುತುಪ್ಪಕ್ಕೆ ನೀರನ್ನು ಸೇರಿಸಿ ಉದುದೆಬ್ಬಿಸಿ ಕೊಡಲಾಗುತ್ತಿತ್ತು. ಜೇನಿನಿಂದ ಮಾಡಿದ ಹೆಂಡವನ್ನು ಹೊಸ ಜೋಡಿಗಳಿಗೆ ಕೊಡುತ್ತಿದ್ದ. 1 ತಿಂಗಳ ಕಾಲಕ್ಕೆ ಹನಿಮೂನ್ ಅಂದರೆ ಜೇನು ತಿಂಗಳು, ಸಿಹಿ ತಿಂಗಳು ಎಂದು ಅವರು ಕರೆಯುತ್ತಿದ್ದರು. ಇದೇ ಜೇನಿಗೂ ಹನಿಮೂನಿಗಿರುವ ನಂಟು. ಅರ್ಥ ಆಯ್ತಲ್ಲ ಏನಂತ? ಜೇನುತುಪ್ಪಕ್ಕೆ ನೀರನ್ನು ಸೇರಿಸಿ ಉದುಗೆಬ್ಬಿಸಿ ಕೊಡಲಾಗುತ್ತಿತ್ತು. ಜೇನಿನಿಂದ ಮಾಡಿದ ಹೆಂಡವನ್ನು ಹೊಸ ಜೋಡಿಗೆ ಕೊಡುತ್ತಿದ್ದ. 1 ತಿಂಗಳ ಕಾಲಕ್ಕೆ ಹನಿಮೂನ್ ಎಂದ ಪದ ಬಂತು. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.